ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಬುಧವಾರದ ದಿನ ಯಾರೆಲ್ಲ ರಾತ್ರಿ 9 ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ತಾರೆ ಅವರ ಲೈಫಲ್ಲಿ ತುಂಬ ಚೆನ್ನಾಗಿರುವಂಥ ಆಪರ್ಚುನಿಟಿ ಅನ್ನೋದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಸಮಸ್ಯೆಗಳು ಬಗೆಹರಿಯುತ್ತೆ. ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು, ಕಿರಿಕಿರಿ, ಗಂಡ ಹೆಂಡತಿಯ ಜಗಳ, ಮಕ್ಕಳು ನಮ್ಮ ಮಾತು ಕೇಳ್ತಾ ಇರೋದಿಲ್ಲ, ಸಂಬಂಧಗಳಲ್ಲಿ ಯಾವುದು ಚೆನ್ನಾಗಿಲ್ಲ, ನಾವು ಏನು ಅಂದುಕೊಳ್ತಾ ಇರ್ತೀವಿ ಆ ಕೆಲಸಗಳು ಯಾವುದು ಕೂಡ ಸರಾಗವಾಗಿ ಸಾಗ್ತಾ ಇಲ್ಲ. ಈ ರೀತಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮಗೆ ಯಾವುದೋ ಒಂದು ಕಷ್ಟ ಅನ್ನೋದು ಬರ್ತಾನೆ ಇದೆ. ಇವುಗಳನ್ನು ಯಾವ ರೀತಿಯಪ್ಪ ನಾವು ಪರಿಹಾರ ಹುಡುಕೋದು ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ಸಮಯಗಳಲ್ಲಿ ಮಾಡಿಕೊಳ್ಳುವಂಥ ಈ ಪರಿಹಾರ ಬಂದು ನಾವು ಬುಧವಾರ ರಾತ್ರಿ ತುಂಬಾ ಚೆನ್ನಾಗಿರುವಂಥ ಪರಿಹಾರ ಅಂತ ಹೇಳ್ತೀನಿ. 9 ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. 9 ಗಂಟೆ ಮೇಲೆ ಅಂದರೆ ಪ್ರಕೃತಿಯಲ್ಲೂ ಕೂಡ ತುಂಬ ಪ್ರಶಾಂತವಾಗಿರುತ್ತೆ. ಹಾಗೂ ಏನಾದರೂ ಒಂದು ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುವಂಥ ಸಮಯ ಕೂಡ ಇದೇ ಆಗಿರೋದ್ರಿಂದ ನಾವು ಮುಖ್ಯವಾಗಿ ನಮ್ಮ ಮನೆಯಲ್ಲೇ ಇರುವಂಥ 2 ವಸ್ತುಗಳು ಕೂಡ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ನಮಗೆ ಇರುವಂಥ ಎಷ್ಟೆಷ್ಟೋ ದೊಡ್ಡ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇದೆ. ಅದಕ್ಕೋಸ್ಕರ ತಪ್ಪದೆ ಈ ಪರಿಹಾರವನ್ನು ನಮ್ಮ ಕೈಯಾರ ನಾವು ಮಾಡಿಕೊಂಡಾಗ ನಮಗೆ ಗೊತ್ತಿರುತ್ತೆ ನಮ್ಮ ಸಮಸ್ಯೆಗಳು ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಆ ಸಮಸ್ಯೆಗಳಿಗೆ ಒಂದು ರಾಮಬಾಣ ಅರಿಶಿಣದ ನೀರು ತುಂಬ ಚೆನ್ನಾಗಿರುವಂಥ ಪರಿಹಾರ. ಇದಕ್ಕೆ ಯಾವುದೇ ರೀತಿಯಾದಂಥ ನಿಯಮ ಇಲ್ಲ. ಮುಖ್ಯವಾಗಿ ನಾವು ಈ ಒಂದು ಕೆಲಸ ಆದರೆ ಸಾಕು, ತುಂಬ ಚೆನ್ನಾಗಿರ್ತೀವಿ. ನಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಒಂದೇ ಸಾರಿ ಬಗೆಹರಿಸ್ಕೊಳ್ಬಹುದು. ಅಷ್ಟೊಂದು ದೊಡ್ಡ ಮೊತ್ತದಲ್ಲಿ ನಮಗೆ ಹಣ ಬರಬೇಕಾಗಿದೆ, ಅದು ಬಂದರೆ ಸಾಕು ಈ ರೀತಿ ನಾವು ಅಂದ್ಕೊಳ್ತಾ ಇರ್ತೀವಿ. ಆದರೆ ಯಾಕೋ ಆ ಕೆಲಸ ಸರಿಯಾಗಿ ಆಗ್ತಾನೇ ಇಲ್ಲ. ಆಗಿದೆ ಅಂತ ಖುಷಿ ಪಡಬೇಕು ಅನ್ನೋಷ್ಟರಲ್ಲೇ ಮತ್ತೆ ಆ ಕೆಲಸ ಏನೂ ಆಗ್ತಾಯಿಲ್ಲ, ಮತ್ತೆ ಕೆಳಗಡೆ ಬಿದ್ದಿದೆ ಅನ್ನೋ ಥರ ನಾವು ಒಳ್ಳೆ ಪಾಸಿಟಿವ್ ಆಗೂ ಕೇಳ್ತಾ ಇರ್ತೀವಿ. ಅಷ್ಟೇ ನಮಗೆ ಆ ಒಂದು ಕೆಲಸ ಆಗಿಲ್ಲ ಅಂತಂದ್ಬಿಟ್ಟು ಕೂಡ ಮನಸ್ಸಿಗೆ ದುಃಖ ಆಗುವಂಥ ಸಮಯ ಕೂಡ ಅದೇ ಥರನೇ ಇರುತ್ತೆ. ಇದನ್ನು ನಾವು ನೋಡಬಹುದು. ತಪ್ಪದೆ ಇದನ್ನು ಮಾಡಿಕೊಂಡಾಗ ನಾವು ಏನು ಅಂದುಕೊಂಡಿರ್ತೀವಿ ನೋಡಿ, ಅದು ಎಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ. ಯಾಕಂದರೆ ಮನೆಯಲ್ಲಿ ಏನೋ ಒಂದು ಗೊತ್ತೇ ಇರೋದಿಲ್ಲ, ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇದ್ದಾಗ ನಮ್ಮ ಕೆಲಸಗಳು ನಡೆಯೋದಿಲ್ಲ, ಅರ್ಧಕ್ಕೇ ಪದೇ ಪದೇ ನಿಲ್ಲಿಸ್ತಾನೆ ಇರುತ್ತೆ. ಇದನ್ನು ಮಾಡ್ಕೊಂಡು ನೋಡಿ, ಒಂದು ಗಾಜಿನ ಲೋಟ ತಗೊಂಡು ಚೆನ್ನಾಗಿರುವಂಥ ನಾವು ಕುಡಿಯುವಂಥ ನೀರನ್ನು ಇದಕ್ಕೆ ಹಾಕಬೇಕು. ಅರಿಶಿಣ ಬಂದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಒಬ್ಬ ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ, ನಾವು ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ನಾನಾ ಥರ ಕಷ್ಟಗಳನ್ನು ಪಡ್ತಾ ಇರ್ತೀವಿ ಸ್ನೇಹಿತರೆ. ಸ್ಮಾರ್ಟಾಗಿ ನಾವು ಕಷ್ಟಪಡಲೂಬೇಕು, ಅದರ ಜೊತೆ ತುಂಬ ಆದಾಯನೂ ಬರಬೇಕು ಅಂತ ಬಯಸುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ನಾವು ಏನೇ ಒಂದು ರಿಸ್ಕ್ ತಗೊಳ್ಬೇಕು ಅಂದರೂ ಕೂಡ ಆತ್ಮಸ್ಥೈರ್ಯ ಅನ್ನೋದು ಇರಲೇಬೇಕು. ಅಂತಹವರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಅಂತ ಹೇಳಬಹುದು. ಗಾಜಿನ ಲೋಟ ತಗೊಂಡು ನಾವು ಕುಡಿಯುವಂಥ ನೀರನ್ನೇ ಇದಕ್ಕೆ ಹಾಕ್ಕೊಳ್ಬೇಕು ಸ್ನೇಹಿತರೆ. ನೀರು ಯಾವಾಗಲೂ ಅಷ್ಟೇ ನೆನಪಿಟ್ಕೊಳ್ಳುತ್ತೆ, ನಮ್ಮ ಮಾತುಗಳನ್ನು ಅಬ್ಸರ್ವ್ ಮಾಡುತ್ತೆ, ನಕಾರಾತ್ಮಕ ಶಕ್ತಿಗಳನ್ನು ಎಳೆದಿಟ್ಕೊಳ್ಳುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಪೂಜೆಗಳನ್ನು, ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ನೀರನ್ನು ನಾವು ಮುಖ್ಯವಾಗಿ ತಗೊಳ್ತೀವಿ. ಅಂದರೆ ನಾವು ಏನು ಹೇಳ್ತೀವಿ ನೋಡಿ, ಅದನ್ನು ಹಿಡಿದಿಟ್ಟುಕೊಳ್ಳುವಂಥ, ನೆನಪಿಟ್ಟುಕೊಳ್ಳುವಂಥ ಶಕ್ತಿ ಅಪಾರವಾಗಿ ನೀರಿಗೆ ಇರೋದ್ರಿಂದ ನೀರು ಪ್ರಾಮುಖ್ಯವಾಗಿ ನಾವು ಇದನ್ನು ತಗೊಳ್ಳೇಬೇಕು. ನಮ್ಮ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಡುವಂಥ ಶಕ್ತಿ ನೀರಿಗಿರೋದ್ರಿಂದನೇ ಮುಖ್ಯವಾಗಿ ಶುದ್ಧವಾದಂಥ ನೀರನ್ನು ತಗೊಂಡು 1 ಸ್ಪೂನಷ್ಟು ನೀವು ಅರಿಶಿಣವನ್ನು
ಇದರಲ್ಲಿ ಹಾಕಬೇಕು. ಅರಿಶಿಣ ಗುರುಬಲ ಜಾಸ್ತಿ ಮಾಡುತ್ತೆ, ದುಡ್ಡನ್ನು ಆಕರ್ಷಿಸುತ್ತೆ. ಅಂದರೆ ಆಕಸ್ಮಿಕವಾಗಿ ದುಡ್ಡು ನಮ್ಮ ಕಡೆ ಬರುವಂತೆ ಮಾಡುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಅವಕಾಶಗಳು ತುಂಬ ಬರೋದಕ್ಕೆ ಪ್ರಾರಂಭ ಮಾಡುತ್ತೆ. ಮೊಗ್ಗಿ ಇರುವಂಥ ಲವಂಗಗಳನ್ನು ತಗೊಳ್ಬೇಕು. ಲವಂಗಗಳು ನಿಂತಿರುವ ಕೆಲಸಗಳನ್ನು ಮತ್ತೆ ರೀಸ್ಟಾರ್ಟ್ ಮಾಡುವಂತೆ ನಮಗೆ ಇದು ಕೆಲಸ ಮಾಡುತ್ತೆ, ಸಹಾಯ ಮಾಡುತ್ತೆ. ಯಾರು ಏನೇ ಅಂದ್ಕೊಂಡ್ರೂ ಕೂಡ ನಮ್ಮ ಬಗ್ಗೆ ನಮಗೆ ಗೊತ್ತಿರುತ್ತೆ. ನಕಾರಾತ್ಮಕವಾಗಿ ಆಲೋಚನೆ ಮಾಡೋದನ್ನು ಬಿಟ್ಟು ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಈ ಪರಿಹಾರ ಬಂದು ನಮ್ಮನ್ನು ಕಾಯುತ್ತೆ, ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಮೊಗ್ಗಿರುವಂಥ ಲವಂಗಗಳನ್ನು ನೀವು 5 ತಗೊಂಡಿದ್ದೆ, ಬೆಳ್ಳುಳ್ಳಿಯನ್ನು 1 ತಗೊಳ್ಬಹುದು, 2 ಭಾಗ ಮಾಡ್ಕೊಳ್ಳಿ. ಅಂದರೆ 1 ಎಸಳನ್ನು ತಗೊಳ್ಳಿ ಸಾಕು, ಜಾಸ್ತಿ ನಮಗೆ ಬೇಕಾಗೇ ಇಲ್ಲ ಸ್ನೇಹಿತರೆ. ಈ 2 ವಸ್ತುಗಳು ಕೂಡ ನಮಗೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗಳಿದೆ, ನಕಾರಾತ್ಮಕ ಶಕ್ತಿ ಇದೆ, ಆರೋಗ್ಯ ಸಮಸ್ಯೆಗಳಿದೆ, ಹಾಗೂ ನಾವು ಯೋಚನೆ ಮಾಡುವಂಥ ದಾರಿನೇ ಚೆನ್ನಾಗಿಲ್ಲ ಅಂತ ಕೆಲವೊಂದು ಸಾರಿ ನಮ್ಗೆ ಅನಿಸುತ್ತೆ ನೋಡಿ. ಅಂದರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ, ತಪ್ಪಾಗಿ ಡಿಸಿಷನ್ ತಗೊಂಡಾಗ ಅದು ಸಕ್ಸಸ್ಸನ್ನು ಕಾಯೋದಿಲ್ಲ. ಈ ರೀತಿ ನಾವು ಮಾಡಿಕೊಂಡಾಗ ಉತ್ತಮವಾದಂಥ ಯೋಚನೆಗಳು ನಮ್ಮಲ್ಲಿ ಬರುತ್ತೆ, ಕೆಲಸ ಮಾಡೋದಕ್ಕೆ ಆತ್ಮಸ್ಥೈರ್ಯ ಬರುತ್ತೆ, ಅವಕಾಶಗಳು ಜಾಸ್ತಿ ಆಗುತ್ತೆ, ಆಗ ಆದಾಯ ಜಾಸ್ತಿ ಬರುತ್ತೆ. ಇಷ್ಟನ್ನು ನೀವು ನೀರಲ್ಲಿ ಹಾಕಿಬಿಟ್ಟು ನಿಮ್ಮ ತಲೆಯ ಸುತ್ತ 5 ಸಾರಿ ಇದನ್ನು ಸುತ್ತಬೇಕು. ಸುತ್ತಕೊಂಡು ಕೇಳ್ಕೊಳ್ಬೇಕು. ಮೊದಲು ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಒಂದೊಂದೇ ಸಮಸ್ಯೆಗಳನ್ನು ಹೇಳಿಕೊಂಡು ಪೂರ್ತಿಯಾಗಿ ನಂಬಿಕೆ ಇಟ್ಟು ಈ ಪರಿಹಾರವನ್ನು ನಾವು ಮಾಡಿಕೊಂಡು ನಮ್ಮ ಒಂದೊಂದು ಕಷ್ಟವನ್ನು ಕೂಡ ಈ ನೀರಿಗೆ, ಅರಿಶಿಣದ ನೀರಿಗೆ ಒಪ್ಪಿಸಿದಾಗ ಆ ಕಷ್ಟಗಳನ್ನು ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಇದು ನೀರು ಅಬ್ಸರ್ವ್ ಮಾಡುತ್ತೆ. ಆಗ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಕೂಡ ಸಹಾಯ ಮಾಡೋದರಿಂದ ನಮ್ಮ ಕೆಲಸ ಸರಾಗವಾಗಿ ನಡೆಯುತ್ತೆ. ಇಷ್ಟನ್ನು ಮಾಡಿ ನೀವು ನಿಮ್ಮ ತಲೆಯ ಸುತ್ತ 5 ಸಾರಿ ಕ್ಲಾಕ್ ವೈಸು ಸುತ್ತಬೇಕು. ಸುತ್ತಬಿಟ್ಟು ತದನಂತರ ಇದನ್ನು ನೀವು ಎಲ್ಲಾದರೂ ನಿಮ್ಮ ಹತ್ತಿರನೇ ಪರವಾಗಿಲ್ಲ, ಚರಂಡಿ ಇದ್ದರೆ, ಮನೆಯಲ್ಲಿ ಮಾತ್ರ ಸಿಂಕಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ಕಷ್ಟಗಳನ್ನು ಹೇಳ್ಕೊಂಡಿರ್ತೀರ, ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಈ ಲೋಟ ಎಳೆದು ಇಟ್ಕೊಂಡಿರುತ್ತೆ. ತದನಂತರ ಇದನ್ನು ನಮಗಿರುವಂಥ ನಕಾರಾತ್ಮಕ ಏನೇ ದೃಷ್ಟಿ ದೋಷಗಳಿದ್ರೂ ಕೂಡ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಿರೋದ್ರಿಂದ ಮುಖ್ಯವಾಗಿ ನಾವು ಇದನ್ನು ಮನೆಯಿಂದ ಹೊರಗಡೆನೇ ಚೆಲ್ಲಬೇಕು. ಎಲ್ಲಾದರೂ ಚರಂಡಿಗೆ ಚೆಲ್ಲಿಬಿಡಿ. ಇಷ್ಟೇ ಸುಲಭವಾಗಿ.